ಕಲಬುರಗಿ ಮಿನಿ ವಿಧಾನಸೌಧ ಎದುರುಗಡೆ ಮಾರ್ಚ್ ತಿಂಗಳಲ್ಲಿ ರೈತರು ನಡೆಸಿದ ಧರಣಿಯಿಂದ ಸರ್ಕಾರ ರೈತರ ಬೇಡಿಕೆ ಈಡೇರಿಸುತ್ತೆ ಎಂದು ಘೋಷಣೆ ಮಾಡಿ ಸರ್ಕಾರವು 2,36,933 ಜನ ರೈತರಿಗೆ ಮಾತು ಕೊಟ್ಟು 667.73 ಕೋಟಿ ರೂಪಾಯಿ ಬೆಳೆ ವಿಮೆ ಮಂಜೂರು ಮಾಡಿ ಆದೇಶವನ್ನು ಮಾರ್ಚ್ 23ರಂದು ಹೊರಡಿಸಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಒಂದು ಪೈಸೆ ರೈತರ ಖಾತೆಗೆ ವಿಮೆ ಹಣ ಜಮಾ ಆಗಿಲ್ಲ ಎಂದು ನವಕರ್ನಾಟಕ ರೈತ ಸಂಘ ದಯಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಿಗೆ ಈ ವರ್ಷ ಬೀಜ, ಗೊಬ್ಬರ, ಬಿತ್ತಣಿಕೆ ಸಾಮಗ್ರಿಗಳು ತಯಾರಿಡಬೇಕು. ಆದರೆ ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದು ಅವರಿಗೆ ಸರ್ಕಾರ ಸಹಾಯ ಮಾಡುವುದು ಬಿಟ್ಟು ರೈತ ಕಟ್ಟಿದ ವಿಮೆ ಹಣವನ್ನೇ ವಿಮೆ ಕಂಪನಿಗೆ ಹೇಳದೆ ಸರ್ಕಾರದ ರೈತರಿಗೆ ಸಂಕಷ್ಟ ಸಿಲುಕಿಸಿ ಆಟ ಆಡುವುದು ಸರಿಯಲ್ಲ. ಈ ವರ್ಷ ತೊಗರಿ ನೆಟೆ ರೋಗ ಬಂದು ಹಾಳು ಮಾಡಿದಲ್ಲದೆ ರೈತರು ಬೆಳೆದ ತೊಗರಿಗೆ ಬೆಲೆ ಸಿಗದೆ ಹೋಗಿವೆ. ರೈತ ಇಲ್ಲಿ ಸಾಲ ಮಾಡಿ ಆಳು ಕಾಳು, ಗೊಬ್ಬರ, ಬೀಜ ಎಲ್ಲವನ್ನ ಖರ್ಚು ಮಾಡಬೇಕು. ಅಂತಹ ಸಮಯದಲ್ಲಿ ರೈತರ ಕಡೆಗೆ ಗಮನ ಹರಿಸಿ ರೈತರ ಬೆಳೆ ವಿಮೆ ಕೊಟ್ಟರೆ ರೈತರ ಬಿತ್ತನೆ ತಯಾರಿ ಮಾಡಲು ಅವಕಾಶ ಕಲ್ಪಿಸದಂತಾಗುತ್ತದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಹಾಗೂ ರಾಜಕಾರಣಿಗಳ ವಿರುದ್ಧ ಗಮನ ಸೆಳೆಯಲು ಬಸವೇಶ್ವರ ಮೂರ್ತಿ ಎದುರುಗಡೆ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮಗೆ ಯಾವಾಗ ನಾವು ಮಾರ್ಚ್ನಲ್ಲಿ ಒಂದು ದೊಡ್ಡ ಆಂದೋಲನದ ಮೂಲಕ ಸರ್ಕಾರಕ್ಕೆ ಏನು ತಿಳಿಸಿದ್ದೇವೆ, ತೊಗರಿ ಪರಿಹಾರ ಮತ್ತು ಇನ್ಶೂರೆನ್ಸ್ ಅಂತಕ್ಕಂಥದ್ದು, ನೆಟೆ ರೋಗ ಹೋಗಿರ್ತಕ್ಕಂಥ ತೊಗರಿಗೆ ಇನ್ಶೂರೆನ್ಸ್ ಮತ್ತು ಪರಿಹಾರ ಕೊಡ್ರಿ ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದಾಗ ಸರ್ಕಾರ ನಮ್ಮನ್ನು ಕರೆಸಿ 667 ಕೋಟಿ ರೂಪಾಯಿಯನ್ನು ಇನ್ಶೂರೆನ್ಸ್ ಮೂಲಕ ಬಿಡುಗಡೆ ಮಾಡಿದೆ ಅಂತ ಪತ್ರಿಕೆಯಲ್ಲಿ ಬಂತು. ಪತ್ರಿಕೆಯಲ್ಲಿ ಬಂದಾಗ ಕೂಡ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿ ಮಾಡಿ, ಅದೇ ರೀತಿ ಶರಣ ಪ್ರಕಾಶ್ ಪಾಟೀಲ್ರು ಭೇಟಿ ಮಾಡಿದಾಗ ಹೌದು 667 ಕೋಟಿ ರೂಪಾಯಿ ನಾವು ಇನ್ಶೂರೆನ್ಸ್ ಮೂಲಕ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥ ಅವರು ಆಶ್ವಾಸನೆ ಕೊಟ್ಟಿದ್ದರು. ನಮಗೆ ಸಂತೋಷದಿಂದ ನಾವು ಕೆಲವು ಶಾಸಕರಿಗೆ, ಮಂತ್ರಿಗಳಿಗೆ ಸನ್ಮಾನ ಕೂಡ ಮಾಡಿದ್ವಿ. ಅದು ನಮ್ಮ ಹುಚ್ಚುತನ ಅಂತಕ್ಕಂಥದ್ದು. ಯಾಕಪ್ಪ ಅಂದರೆ ಬಹುಶಃ ನಮ್ಮ ರೈತರಿಗೆ ಇಷ್ಟೆಲ್ಲ ಕೊಟ್ಟರಲ್ಲ ಅಂತ ಖುಷಿಯಾಗಿ ಅವ್ರನ್ನ ನಾವು ಶಾಲು ಹಚ್ಚಿ ಸನ್ಮಾನ ಮಾಡಿದೆವು. ಆದರೆ ಆ ಹಣವನ್ನು ಇಲ್ಲಿವರೆಗೂ ಒಂದು ನಯಾ ಪೈಸೆನೂ ಕೂಡ ರೈತರ ಅಕೌಂಟಿಗೆ ಬಂದು ಮುಟ್ಟಿಲ್ಲ. ಮಾರ್ಚ್ನಲ್ಲಿ ಬಿಡುಗಡೆ ಮಾಡಿರೋದು ಅದೇನು ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಹಣ ಅಲ್ಲ. ನಾವು ಕಟ್ಟಿರ್ತಕ್ಕಂಥ ವಿಮೆಯನ್ನು, ಇನ್ಶೂರೆನ್ಸ್ ಮೂಲಕ ಇರ್ತಕ್ಕಂಥ ಹಣವನ್ನು ಅವತ್ತು ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ ನಮಗೆ ಭಾಳಷ್ಟು ಕಾಡ್ತಾ ಇದೆ. ನಾವು ರೈತ ಮುಖಂಡರಾದಾಗ ಈ ಕಲಬುರಗಿ ಜಿಲ್ಲೆಯ ರೈತರು ನಮ್ಮನ್ನು ಫೋನ್ ಮೂಲಕ ಸಂಪರ್ಕಿಸ್ತಾ ಇದ್ದಾರೆ. ಸರ್, ಆ ಇನ್ಶೂರೆನ್ಸ್ ಏನಾಯಿತು ಬರ್ತಾ ಇಲ್ಲ ಸರ್, ಯಾಕೆ ಬಂದಿಲ್ಲ ಅಂತಕ್ಕಂಥ ಕಳವಳ ವ್ಯಕ್ತಪಡೋರು. ನಾನು ಚಿಂತೆ ಮಾಡ್ತಾಯಿದ್ದೇವೆ, ಇಲ್ಲಿ ಬರ್ಬೋದು ಅಂತಕ್ಕಂಥದ್ದು. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ನೇರವಾಗಿ ಭೇಟಿ ಮಾಡೋಕ್ಕೆ ಹೋದಾಗ ಒಂದು ಪತ್ರನೂ ನಾನು ಕೊಟ್ಟಿದ್ದೀನಿ. ನಮಗೆ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡಿರಿ, 667 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿ ಮೂಲಕ ರೈತರಿಗೆ ಗೊತ್ತಾಗಲಿ ಕಲಬುರಗಿ ಜಿಲ್ಲೆ ಅಂತಕ್ಕಂಥದ್ದು ಪ್ರಸ್ತಾವನೆ ನಾನು ಜಿಲ್ಲಾಧಿಕಾರಿಯಲ್ಲಿ ಎದುರಿಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಹೇಳಿದರು, ಇಲ್ಲ 168 ಕೋಟಿ ರೂಪಾಯಿ ಅಷ್ಟೇ ಬಿಟ್ಟಿದೆ, ಇನ್ನೂ ಬಿಡೋದಿದೆ ಅಂತಕ್ಕಂಥದ್ದು. ಹಾಗೆ ಯಾಕ್ರಿ ಮೇಡಮ್ ಅಂದಿರ, ಇಲ್ಲ ಅರ್ಜೆಂಟ್ ಇದೆ, ನೀವು ಮತ್ತೆ ಬೆಂಗಳೂರು ಹೋಗಿ ಬಂದಮೇಲೆ ಮಾತಾಡೋಣ ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ನಾವೇನು ತಯಾರಿ ಮಾಡಿದೆವು, ನಾವು ಕೆಲವು ರೈತ ಮುಖಂಡರು ಸೇರಿ, ಹೀಗಾದರೆ ಇವರು ಬಿಡುಗಡೆ ಮಾಡೋದಿಲ್ಲ, ಇವ್ರು ಹೇಳೋದಿಲ್ಲ, ಒಂದು ದಿನ ಸತ್ಯಾಗ್ರಹ ಮಾಡಾನಿ ಅಂತಕ್ಕಂಥದ್ದು ನಮ್ಮ ಚರ್ಚೆ ಆಯಿತು. ರೈತರು ನಾವು ದಿನನಿತ್ಯ ಆ ರೈತನ ಪರವಾಗಿ, ಯಾಕಂದರೆ ಬಿತ್ತನೆ ಇರೋದ್ರಿಂದ ನಾವು ದಿನ ಬಿಟ್ಟು ದಿನ ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಜಗತ್ವರತ ಬಸವೇಶ್ವರ ಮೂರ್ತಿ ಎದುರುಗಡೆ ಸೋಮವಾರ 10:30ರಿಂದ 5 ಗಂಟೆಗೆ ಸಾಂಕೇತಿಕ ಒಂದು ದಿನದ ಧರಣಿಯನ್ನು ಮಾಡಲು ಇಚ್ಛಿಸಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ತಯಾರಿ ಮಾಡಿದ್ದೀವಿ. ಕಾರ್ಯಕರ್ತರು ಬರ್ತಾರೆ, ರೈತರು ಕೂಡ ಬರ್ತಾರೆ, ರೈತ ಹಿತರಕ್ಷಣೆ ಬರ್ತಾರೆ, ರೈತನ ಪರವಾಗಿರ್ತಕ್ಕಂಥ ಎಲ್ಲರೂ ಬರ್ತಾರೆ. ಆದರೂ ಕೂಡ ತಾವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರು ತಾವು ಕೂಡ ರೈತರೇ ಇದ್ದೀರಿ, ಪ್ರಮುಖ ರೈತರು, ತಾವು ಕೂಡ ಅಲ್ಲಿ ಬರಬೇಕಂತಕ್ಕಂಥದ್ದು ವಿನಂತಿ ಅನ್ನೋದ. ಹಾಗಾಗಿ ನಾ ಪತ್ರಿಕೆ ಮೂಲಕ ನಾನೇನು ವಿಚಾರ ಮಾಡ್ತಾ ಇದ್ದೇನೆಂದರೆ, ಈ ಜಿಲ್ಲೆಯ ರೈತರು ಆ ದಿನ ಎಲ್ಲರೂ ಬರಬೇಕಂತ ಕೇಸಿಂದ ವಿನಂತಿನೂ ಕೂಡ ಅದ ನಾನು. ಯಾಕಂದ್ರೆ ಯಾವಾಗ ನೀವು ಫೋನ್ ಮುಖಾಂತರ ನಾನು ಕೇಳ್ತೀರಿ, ಏನು ಇನ್ಶೂರೆನ್ಸ್ ಏನಾಯಿತು ಬಂದಿಲ್ಲ, ಯಾವಾಗ ಬರ್ತದಂತ,
ಅದೇ ರೀತಿ ಆ ದಿನ ಸೋಮವಾರ ದಿನ ನೀವು ಕೂಡ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರೆ ನಿಮಗೂ ಗೊತ್ತಾಗ್ಬಿಡ್ತದೆ ಇನ್ಶೂರೆನ್ಸ್ ಯಾವಾಗ ಬರ್ತದೆ ಅಂತಕ್ಕಂಥ ಆ ಹೇಳಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರ ಏನು ಹೇಳ್ತದೆ ನೋಡೋಣ. ಅದಕ್ಕೆ ಹವಾಮಾನ ವರದಿ ಏನು ಹೇಳೋದಂದರೆ ಜೂನ್ ಮೊದಲನೇ ವೀಕ್ 1, 2, 3ನೇ ತಾರೀಕುವರೆಗೂ ಅತ್ಯಂತ ಪ್ರಮುಖವಾದಂಥ ಮಳೆ ಬರ್ತದೆ, ಬಿತ್ತನೆ ಮಾಡ್ಬೋದು ಅಂತಕ್ಕಂಥದ್ದು ಹವಾಮಾನ ವರದಿ ಪ್ರಕಾರ. ನಾವೆಲ್ಲವನ್ನೂ ಸಂರಕ್ಷಣೆ ಮಾಡಬೇಕು, ಬೀಜ ಗೊಬ್ಬರ ಇತ್ಯಾದಿ ಆಳು ಕಾಳು ಎಲ್ಲವನ್ನೂ ಸಂರಕ್ಷಣೆ ಮಾಡಬೇಕು. ಇನ್ನೇನು ಒಂದು 8-10 ದಿವಸ 10-12 ದಿವಸ ಟೈಮ್ ಇದೆ. ಯಾವಾಗಲೂ ಸರ್ಕಾರ ಗೊಬ್ಬರ ಬೀಜ ಏನರೇ ತರಬೇಕಾದ್ರೆ ಅದು ಜೂನ್ ಲಾಸ್ಟ್ ವೀಕ್ ತರ್ತದೆ. ಜೂನ್ ಲಾಸ್ಟ್ ವೀಕಲ್ಲಿ ರೈತ ಜೂನ್ ಫಸ್ಟ್ನಲ್ಲಿ ಬಿತ್ತನೆ ಮಾಡ್ದಂದ್ರೆ ಜೂನ್ ಲಾಸ್ಟ್ ವೀಕಿಂತನ ಬಿತ್ತನೆ ಮುಗಿತಿತ್ತು ಮಳೆ ಬಂದ್ರೆ. ಆ ಎಳೆಗೆ ನಿಮ್ಮ ಬೀಜ ಗೊಬ್ಬರ ತೊಗೊಂಡು ನಾವೇನು ಮಾಡಾರಿ? ದಯವಿಟ್ಟು ಸರ್ಕಾರಕ್ಕೆ ಈ ವರ್ಷ ಅತಿವೃಷ್ಟಿ ಅನಾವೃಷ್ಟಿ ತೊಗರಿ ನೆಟ್ಟೆ ಹೋಗಿ ಹಾಳಾಗಿರ್ತಕ್ಕಂಥ ರೈತರು ಪರಿಸ್ಥಿತಿ ಗಂಭೀರದ ಇವತ್ತು. ಆದರೂ ಕೂಡ ನಿಮ್ಮ ಕಣ್ಣಿದ್ರೆ ಎಷ್ಟೋ ರೈತರು ಏನಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ತಮ್ಮ ಗಮನಕ್ಕಿದೆ. ಅವ್ರಿಗೆ ಏನೇನೋ ನೀವು ದುಡ್ಡು ಕೊಡ್ತೇವೆ ಅದು ಕೊಡ್ತೇವೆ ಅಂತ ಅದು ಕೊಡಲಿಲ್ಲ, ರೈತನ ಬಗ್ಗೆ ಚಕಾರ ಎತ್ತಲಿಲ್ಲ. ಅದು ಸರ್ಕಾರ ಅಷ್ಟೇ ಅಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಇತ್ಯಾದಿ ಪಾರ್ಟಿಗಳು ಯಾರೂ ಕೂಡ ಈ ರೈತನ ಪರವಾಗಿ ಒಂದೇ ದಿವಸ ಚರ್ಚೆ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಮೊನ್ನೆ ಪತ್ರಿಕೆ ಮೂಲಕ ಚಾರಚೂರು ಬಂದಿದೆ, ಆಳಂದಲ್ಲಿ ಸ್ವಲ್ಪ ಇನ್ಶೂರೆನ್ಸ್ ಬಂದದ ಅಲ್ಲಿ ಬಂದದಂತ. ಆದರೆ ಅದು ಪತ್ರಿಕೆದಲ್ಲಿ ಮಾತ್ರ ಬಂದಿದ್ದು ನಾವು ನೋಡಿದೆವು. ನಾನು ಪತ್ರಿಕೆ ಬಂದಿದ್ದು ನಾನು ವಿಶ್ವಾಸ ಮಾಡ್ತೀನಿ, ಇಲ್ಲ ಅವ್ರು ಹೇಳಿರ್ಬೋದು, ಬರೆದಾರೆ. ಆದರೆ ನೇರವಾಗಿ ಜಿಲ್ಲಾಧಿಕಾರಿಗೆ ಮಾತಾಡಬೇಕಂತ ನಾನು ಜಿಲ್ಲಾಧಿಕಾರಿ ಮೇಡಮ್ ಅವ್ರ ಬಳಿ ಭೇಟಿಯಾದಾಗ ಅವರು ಕೂಡ ಹೇಳಿದರು, ಅದೆಲ್ಲ ನಿಂದ್ರಿಸಿನಿ, ಟೋಟಲ್ 667 ಕೋಟಿ ರೂಪಾಯಿ ಬಿಡತ್ತ ನಾವು ಬಿಡಲ್ಲ ಅಂತಕ್ಕಂಥದ್ದು ಕೂಡ ಪ್ರಸ್ತಾವನೆ ಇಟ್ಟಿದ್ದೆವು. ಹಾಗಾಗಿ ನನ್ನ ಉದ್ದೇಶ ಏನಂದರೆ ಸೋಮವಾರ ಇಡೀ ಜಿಲ್ಲೆಯ ರೈತರು, ಪ್ರಗತಿಪರ ರೈತರು ಎಲ್ಲರೂ ಕೂಡ ಬಸವೇಶ್ವರ ವೃತ್ತದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಇರ್ತದೆ. ಕೈ ಮುಗಿದು ನನ್ನ ವಿನಂತಿ ಅದ, ಬಿತ್ತನೆ ಬೀಜ ರಸಗೊಬ್ಬರ ಬಗ್ಗೆ ಎಲ್ಲವನ್ನೂ ಚರ್ಚೆ ಮಾಡೋಕ್ಕೆ ಆಗ್ತದೆ. ಅದಕ್ಕಾಗಿ ಅವ್ರನ್ನ ಅಪೀಲ್ ಹೋಗ್ತಾ ಇದ್ದೇನೆ, ಅವ್ರನ್ನೂ ಕೂಡ ಬರಲಿ, ತಾವು ಕೂಡ ಬರಬೇಕಂತ ವಿನಂತಿ ಅದ. ಈ ಸಂದರ್ಭದಲ್ಲಿ ಬಸವರಾಜ್ ಇಂಗೇನ್, ಸುರೇಶ್ ಗುತ್ತೇದಾರ್, ಶಿವನಾಥ್ ಮಠಪತಿ, ಸಿದ್ದರಾಮ್ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.